ನಮಸ್ಕಾರ ಕನ್ನಡಿಗರ. ಒಂದು ದಿನ ರಾಮ, ಲಕ್ಷ್ಮಣ, ಸೀತೆ 3 ಜನ ಸೇರಿ ವನವಾಸಕ್ಕಂತ ಹೋಗ್ತಾರೆ. ಆವಾಗ ಕಾಡಿನಲ್ಲಿ ಒಂದು ಮನೆಯನ್ನು ಕಟ್ತಾರೆ. ಆ ಮನೆಯನ್ನು ಕಟ್ಟಿದಾಗ ಏನಾಗುತ್ತೆ ಅಂದರೆ, ಒಂದು ದಿನ ಎಂಥ ಪರಿಸ್ಥಿತಿ ಬರ್ತದೆ ಅಂದರೆ, ಲಕ್ಷ್ಮಣ ರೇಖೆಯನ್ನು ಹಾಕಿ ಹೊರಡುವಂತೆ ಪರಿಸ್ಥಿತಿ ಬರ್ತದೆ. ಆಗ ಅದೇ ದಿನ ರಾವಣ ಕೂಡ ಅದೇ ದಾರಿಯಲ್ಲಿ ಬಂದು ಋಷಿಯಾಗಿ ಸೀತೆಯಿಂದ ಭಿಕ್ಷೆಯನ್ನು ಕೇಳ್ತಾನೆ. ಆವಾಗ ಸೀತೆ ಏನು ಮಾಡ್ತಾಳೆ, ಭಿಕ್ಷೆಯನ್ನು ಆ ಲಕ್ಷ್ಮಣ ರೇಖೆಯನ್ನು ದಾಟಿಕೊಂಡು ಬಂದು ರಾವಣನಿಗೆ ನೀಡ್ತಾಳೆ. ಆ ನೀಡುವ ಹೊತ್ತಿನಲ್ಲಿ ರಾವಣ ಸೀತೆಯನ್ನು ಅಪಹರಿಸಿಕೊಂಡಂಥ ದಿನ ಅದು. ಸೊ ಅದೇ ದಿನ ಲಂಕೆಗೆ ಕರ್ಕೊಂಡು ಹೋಗ್ತಾನೆ ಸೀತೆಗೆ. ಸೊ ಇವಾಗ ಸರಿಯಾಗಿ ಕೇಳ್ಕೋರಿ, ಪೊಲಿಟಿಕ್ಸ್ ಕೂಡ ರಾಜಕೀಯ ಕೂಡ ಅದೇ ರೀತಿ ನಡೆದಿದೆ. ಇವಾಗ ಹೇಳ್ತೇನೆ. ರಾಘವ್ ಚಡ್ಡಾ ಏನಿದ್ದಾಳೆ, ಲಕ್ಷ್ಮಣ ರೇಖೆ ಏನಿದೆ ಅಲ್ಲ, ಅದು ಆಮ್ ಆದ್ಮಿ ಪಾರ್ಟಿಯವರು ಹಾಕಿರ್ತಾರೆ. ಆದರೆ ಸೀತೆ ಇಲ್ಲಿ ರಾಘವ್ ಚಡ್ಡಾ ಆಗಿರ್ತಾನೆ. ಆ ಲಕ್ಷ್ಮಣ ರೇಖೆಯನ್ನು ಅವ್ನು ದಾಟ್ಕೊಂಡು ಹೋಗಬಾರ್ದಿತ್ತು, ಆದರೆ ದಾಟ್ಕೊಂಡು ಹೋಗ್ಬಿಡ್ತಾನೆ. ಇವಾಗ ಹೇಳ್ತೀನಿ ಕೇಳ್ರಿ. ಇವಾಗ ಎಲ್ಲ MPsಗಳು ಸೇರಿಕೊಂಡು ಒಬ್ಬ ಸ್ಪೀಕರನ್ನು ನೇಮಕ ಮಾಡ್ತಾರೆ. ಅದು ಸದನದಲ್ಲಿ ಒಬ್ಬ ಸ್ಪೀಕರ್ ಇದ್ದಾನೆ. ಅವರು ಒಬ್ಬ ಪೂಜಾರಿ ಇದ್ದಂಗೆ. ಓಕೆ, ಸೊ ಎಲ್ಲರೂ ಭಕ್ತರಿದ್ದಂಗೆ ಅಲ್ಲಿ. ಇವಾಗ MPsಗಳು ಎಲ್ಲ ಭಕ್ತ ಇದ್ದಂಗೆ, ಇವಾಗ ಸ್ಪೀಕರ್ ಏನಿದ್ದಾರೆ ಅವ್ರು ಪೂಜಾರಿ ಇದ್ದಂಗೆ. ಅವರೆಲ್ಲ ದೇವರ ಹತ್ರ ಹೇಳ್ಕೊಂಡು ಎಲ್ಲ ಬಿಲ್ಲೆಲ್ಲ ಪಾಸ್ ಮಾಡ್ತಾನೆ ಅಂತಾಯಿತು. ಸೊ ಇವಾಗ ಏನಾಗುತ್ತೆ ಅಂದರೆ, ರಾಘವ್ ಚಡ್ಡಾ ಉಡಾನ್ ಯಾತ್ರೆ ಬಗ್ಗೆ ಪ್ರಶ್ನೆ ಮಾಡ್ತಾನೆ. ಸೊ ಅದು ಕೂಡ ಸಾಲ್ವ್ ಆಗಿಬಿಡ್ತದೆ. 10 ರೂಪಾಯಿಗೇನೋ ಚಾಯ್ ಕೊಡ್ತಾರೆ, ಹಿಂಗೇನೋ ಸಾಲ್ವ್ ಆಗಿಬಿಡ್ತದೆ. ಮತ್ತು ಸದನದಲ್ಲಿ ಕಳಿಸಿದ್ಯಾರು ಎಲ್ಲ ಆಮ್ ಆದ್ಮಿ ಪಾರ್ಟಿಯವರೇ, ಅರವಿಂದ್ ಕೇಜ್ರಿವಾಲ್ ಅವರನ್ನು ಒಂದು ಉನ್ನತ ಸ್ಥಾನಕ್ಕೆ ಕಳಿಸಿರ್ತಾರೆ. ಸೊ ಇವಾಗ ಕೇಳ್ರಿ, ಮೆಜಾರಿಟಿ ಪಕ್ಷದವರು ಯಾರಿದ್ದಾರೆ ಅಲ್ಲಿ, BJP ಪಕ್ಷದವರು MPs ಆಗಿ ಇದ್ದಾರೆ. ಅವರದ್ದೇ ಆದ ಸ್ಪೀಕರ್ ಕೂಡ ಇದ್ದಾನೆ. ಸೊ ಇವಾಗ ಸ್ಪೀಕರ್ ಏನಿರ್ತಾನೆ, ಅವರದ್ದೇ ಪಾರ್ಟಿದವರದನ್ನು ಮಾತು ಜಾಸ್ತಿ ಕೇಳ್ತಾನೆ. ಬೇರೆಯವರ ಪಾರ್ಟಿಯ ಮಾತನ್ನು ಸ್ವಲ್ಪ ಕಡಿಮೆ ಕೇಳ್ತಾನೆ, ಮತ್ತು ಅದನ್ನು ಇಗ್ನೋರೆನ್ಸ್ ಮಾಡ್ತಾನೆ. ಅದು ಹಿಂಗೆ ಅಪೋಸಿಷನ್ ಮಾಡೋದು, ಅದು ಹಾಗಾದರೆ ಅದು ಹಿಂಗಾಗುತ್ತೆ ಅಂತ ಹೇಳ್ಕೊಂಡು ಸುಮ್ಮನೆ ಅದನ್ನು ಬಿಲ್ ಪಾಸ್ ಮಾಡೋದೇ ಇರುವಂಥದ್ದು. ಅದೇ ಪಕ್ಷದ ಕೆಲಸ ಇರ್ತದೆ. ಓಕೆ, ಒಬ್ಬರು ಮೇಲೆ ಎತ್ತಾ ಇದ್ದಾರೆ ಅಂದಮೇಲೆ ಅವ್ರು ಕೆಳಗೆ ಹೇಳೋದು. ಅದೇ ರೀತಿ ಇವಾಗ ನೋಡಿ, ರಾಹುಲ್ ಗಾಂಧಿ ಕೂಡ ಸಸ್ಪೆಂಡ್ ಆಗಿದ್ದರು. ಅದ್ರ ಬಗ್ಗೆ ಯಾರು ಹಿಡಿಲ್ಲ, ಯಾಕಂದರೆ ಅವ್ರ ಅಪ್ಪ ಆಸ್ತಿ ಅವನು ಏನೋ ಅವ್ರ ದೇಶ ಲೂಟಿ, ದೇಶದ್ರು ಏನೋ ಹೇಳ್ತಾರೆ. ಪಾಪ ಇಲ್ಲ ತೊಲ್ಲದು ಹೇಳ್ತಾರೆ ಅವ್ರ ಬಗ್ಗೆ. ಇರಲಿ, ಏನಂದರೆ ಪಪ್ಪು ಕೂಡ ಅಂತಾರೆ ಹೇಳ್ತಾರೆ ಅವರಿಗೆ. ಓಕೆ, ಇರಲಿ. ಇವಾಗ ರಾಘವ್ ಚಡ್ಡಾ ನೋಡಿ ಏನೇನು ಹೇಳ್ತಾನೆ, ಎಲ್ಲ ಮಾಡ್ತಾಯಿದ್ರು. ಅದು ಕೂಡ ನನ್ನ ಫ್ರೆಂಡಿಗೆ ಹೇಳಿದ್ದೆ, ಇವನು ಅನ್ನೋದು ಯಾವುದು ಕೂಡ ಆಗೋದಿಲ್ಲ, ಟೆಲಿಕಾಮಿಂದ ಏನೂ ಆಗೋದಿಲ್ಲ, ಅದೆಲ್ಲ ಸುಮ್ಮನೆ, ಅದು ಸದನದಲ್ಲಿ ಅದು ಬಿಲ್ ಪಾಸೇ ಆಗೋದಿಲ್ಲ ಅಂತ ಹೇಳಿದ್ದೆ. ಆ ಟೆಲಿಕಾಮಿಂದ. ಓಕೆ, ಒಮ್ಮೆ ಅನಿಸ್ತದೆ ನಾನೇ ದೇವರು ಅಂತ ನನಗೆ ಅನಿಸ್ತದೆ, ಬಟ್ ಏನೇನು ಅದು ಗೊತ್ತಿಲ್ಲ. ಬಟ್ ಏನಾಯ್ತಂದರೆ, ಉಡಾನ್ ಯಾತ್ರೆದೇನಿತ್ತು ಅದು ಪಾಸಾಗಿ ಹೋಯಿತು, ಮತ್ತು ಸ್ವಲ್ಪ ಏನೇನೋ ಬೇರೆ ಇತ್ತು, ಅದೆಲ್ಲ ಪಾಸಾಗಿ ಹೋಯಿತು. ಅದೇ ನೋಡಿ, ಇವಾಗ ಸ್ಪೀಕರ್ BJPದವನು. ಓಕೆ, ಇವನು ಆಮ್ ಆದ್ಮಿ ಪಾರ್ಟಿದವನು. ಇವ್ರದ್ದು ಮೆಜಾರಿಟಿ ಏನಿಲ್ಲ, ಎಲ್ಲ ಹರಿಯಾಣ ಮತ್ತು ಡೆಲ್ಲಿದಲ್ಲಿ ಸ್ವಲ್ಪ MPs ಇರ್ಬೋದು ಅಷ್ಟೇ. ಆದರೆ BJPಯವರು 200ಗಿಂತ ಕ್ರಾಸ್ ಆಗಿ MPs. ಸೊ ಇವನು ರಾಘವ್ ಚಡ್ಡಾ ಮಾತು ಯಾಕೆ ಸ್ಪೀಕರ್ ಕೇಳ್ತಾ ಇದ್ದಾನೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅಲ್ಲ ಆಮ್ ಆದ್ಮಿ ಪಾರ್ಟಿಯವರಿಗೂ ಕೂಡ. ಸೊ ಏನಾದರೂ ಒಳಗೆ ಏನಾದರೂ ಸಂಚು ಇರ್ಬೋದು ಇವ್ರದ್ದು, ಅಂದರೆ ಇಲ್ಲಿಂದ ವಿನ್ ಹಾಕ್ಕೊಂಡು ಇವ್ರ ಮೇಲೆ ಏನೋ ಆ ಥರ ಏನೋ ಇರ್ಬೋದು ಅಂತ. ಮೇ ಬಿ ಅದು ಕೂಡ ಒಂದು ಪಾಯಿಂಟ್ ಆಗುತ್ತೆ. ಮತ್ತು ಮನೀಶ್ ಸಿಸೋಡಿಯಾ ಮತ್ತು ಅರವಿಂದ್ ಕೇಜ್ರಿವಾಲ್ ಯಾವಾಗ ಸಸ್ಪೆಂಡ್ ಹಾಕ್ಕೊಂಡು ಲಿಕ್ಕರ್ ಸ್ಕ್ಯಾಮಲ್ಲಿ ಒಳಗೆ ಹೋಗ್ತಾರೆ, ಅದ್ರ ಬಗ್ಗೆಯೂ ಕೂಡ ರಾಘವ್ ಚಡ್ಡಾ ಏನು ಕೂಡ ಮಾತಾಡೋದಿಲ್ಲ. ಅದು ಕೂಡ ಒಂದಿರ್ತದೆ. ಸೊ ಎಲ್ಲ ಸೇರಿಕೊಂಡು ಸೀತೆಯನ್ನು ಲಂಕೆ ತೊಗೊಂಡೋಗ್ಬಿಡ್ತಾರೆ. ಇವಾಗ ರಾಮ ಮತ್ತು ಲಕ್ಷ್ಮಣ ಹೋಗ್ಬೇಕು ಇವಾಗ ವಾನರ ಸೇನೆ ಕರ್ಕೊಂಡು ಹೋಗ್ಲಿಕ್ಕೆ. ನೀವೆಲ್ಲ ಇದ್ದೀರಲ್ಲ ಫಾಲೋವರ್ಸ್.